ಆ ಪೇಪರ್ ಹಂಗ ರೇಗ್ಬಿಟ್ರಲ್ಲ, ಬೆಳಿಗ್ಗೆ ನಿಮ್ ಬಗ್ಗೆ ಬತ್ತ ತಗೊಳ್ಳಿ ದಪ್ಪ ಅಕ್ಷರದಲ್ಲಿ. ಹಂಗಂದ ಕ್ಷಮಾ ಕೇಳಿದ ಬಿಡ. ಅವ್ರು ಇಲ್ಲೇ ಇದಾರೆ. ಅವರ ನೀವೇನು ಚಿಂತೆ ಮಾಡ್ಬೇಡಿ, ದೇವ್ರು ದೊಡ್ಡನದಾನ. ಸಿಎಂ ಸಾಹೇಬ್ರು ಏನೂ ಆಗೋದಿಲ್ಲ. ಏನು ಬರ್ತೀನಿ ಅವರ. ನಮಸ್ಕಾರ. ಬರ್ತೀವಮ್ಮ. ಕೆಟ್ಟ ಹೋತ್ಲೆ ನಿಂಗ್ಯಾ ರೀ ಕಮಿಷನರ್ ಸಾಹೇಬ್ರ, ಬಾಯ್ ಬಡ್ಕೊಂಡ್ ಹೇಳಿದ್ರಿ ಸಿಎಂ ಸೆಕ್ಯೂರಿಟಿ ಕೊಡ್ರಿ ಅಂತ ಹೇಳಿ. ಇವ್ರಿಗೆ ಸೆಕ್ಯೂರಿಟಿ ಕೊಡ್ದಂಗೆ ಏನ್ರಿ ಮಾಡ್ತಾ ಇದ್ರಿ? ಅಲ್ರಿ ಈ ದೊಡ್ಡ ಬೆಂಗಳೂರಿನೊಳಗ ಭಾರಿ ಪೊಲೀಸ್ ಬೆಟಾಲಿಯನ್ ಇಟ್ಕೊಂಡು ಸಿಎಂ ಸಾಹೇಬ್ರು ಸೆಕ್ಯೂರಿಟಿ ಕೊಡ್ಲಿ ಅಂದ್ರೆ ಜನ ಬಂದು ನಮ್ಮನ್ನ ಚೇರ ತಗೊಂಡು ಹೊಡಿತಾರ್ರಿ. ಅಯ್ಯೋ ಏನಪ್ಪಾ ಮಾಡೋದೀಗ? ನೀವು ಹೋಮ್ ಮಿನಿಸ್ಟರ್ ಬೇಡ ಅನ್ಸ್ಬಿಡುತ್ತೆ, ರಾಜೀನಾಮೆ ಕೊಟ್ಬಿಡ್ತೇನೆ ಸರ್. ಅದು ಅಂದ್ರೆ ನಮಗ್ ಗೊತ್ತಾಗತ್ರಿ. ಅಕ್ಷಮ್ಯ ಆತು, ಅದಾತು ಇದಾತು ಅಂತ ನನಗೆ ರಾಗ ಹೇಳಿಬೇಡಿ. ಈ ಸಿಟಿ ಒಳಗ ಎಂತೆಂತ ಒಳ್ಳೆ ಡಾಕ್ಟರ್ ಅದಾರ, ಎಲ್ರು ಕರ್ಸಿ ನಮ್ ಸಾಹೇಬ್ರು ಟ್ರೀಟ್ಮೆಂಟ್ ಕೊಡ್ಸಿ ನಮ್ ಸಾಹೇಬ್ರು ಬದುಕ್ಬೇಕು. ಏನ? ಎಸ್ ಸರ್. ಅಯ್ಯೋ ಯಾಕೆ ನಿಮ್ ತಲೆ ಒಳ್ಳೆ ಕೆಟ್ಟೈತೆ? ಹೆಂಗೆ ಸಿಟಿಲಿರೋ ಸ್ಪೆಷಲಿಸ್ಟ್ ಬಂದ್ಬಿಟ್ರೆ ಸಿಎಂ ಕಟ್ಟಂತ ಮೇಲೆ ಕೆದ್ದು ಬಿಡ್ತಾನೆ. ಆಮೇಲೆ ನೀವು ರಪ್ಪತ್ತು ಕೆಳಕ್ಕೆ ದುಡ್ಡು ಮತ್ತೇನು ನಿಮ್ ಬುದ್ಧಿಗೆ. ಹಂತಕರು ತಪ್ಪಿಸಿಕೊಂಡಿದ್ದು ಪೊಲೀಸಿನವರು ಅವರ ಶೋಧಕ್ಕಾಗಿ ನಗರದಲ್ಲಿ ಎಲ್ಲಾ ಕಡೆ ಹುಡುಕುತ್ತಿದ್ದಾರೆ. ಈ ಪ್ರಯತ್ನಕ್ಕೆ ಸಾರ್ವಜನಿಕರು ಸಹಕರಿಸಬೇಕಾಗಿ ಪೊಲೀಸ್ ಇಲಾಖೆ ಕೋರಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಕ್ಷಣೆ ಇಲ್ಲ ಅಂದ್ಮೇಲೆ ಇನ್ನು ನಮ್ಮಂತವ್ರ ಗತಿ ಏನ್ರಿ? ದೇವ್ರೇ ಗತಿ. ಸರಿ ಇವಳು ಇನ್ನೂ ಸ್ವಲ್ಪ ಹೊತ್ತು ಹೋದ್ರೆ ನಿದ್ದೆ ಮಾಡ್ಬಿಡ್ತಾಳೆ. ನಾನು ಊಟಕ್ಕೆ ರೆಡಿ ಮಾಡ್ಬಿಡ್ತೀನಿ. ಆಯ್ತು ಬಾಚಿನ ಬಾರೋ. ಏ ರಾಜೇಶ ಬಾರೋ. ಪೇಷಂಟ್ಸ್ ಕಂಡೀಷನ್ ಹೇಗಿದೆ? ಹೇಳ್ಬೇಕು ಅಂದ್ರೆ ಜಾಧವ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಎದುರಿಸ್ಗಳಿಗೆ ಸಣ್ಣ ಪುಟ್ಟ ಗಾಯಗಳು ಬಿಟ್ರೆ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ. ಓಕೆ ಸರ್. ಎಸ್, ನೀವು ಪರ್ಮಿಷನ್ ಕೊಟ್ರೆ ನಾನು ಒಂದು ಇಂಟರ್ವ್ಯೂ ಮಾಡ್ತೀನಿ. ಓಕೆ, ಗೋ ಹೆಡ್. ಥ್ಯಾಂಕ್ ಯು ಸರ್. ಕೂತ್ಕೋಪುಟ, ಒಂದ್ ನಿಮಿಷ ಬಂದೆ. ಯಾರದು? ಪೊಲೀಸ್. Yes, Braganza. Tony Braganza. Guys! Hey! ಯಾಕೆ ಹೀಗೆ ಹಿಂಸೆ ಮಾಡ್ತಿದ್ಯಾ? Hey, listen carefully. ಪೊಲೀಸ್ನವರು ನಮ್ಮನ್ನ ಚೇಸ್ ಮಾಡ್ತಾ ಇದ್ದಾರೆ. ಅವರಿಂದ ಎಸ್ಕೇಪ್ ಆಗಿ ತಪ್ಪಿಸ್ಕೊಂಡು ಹೋಗೋವರೆಗೂ ನೀವು ಕೋಆಪರೇಟ್ ಮಾಡಬೇಕು. Hey, keep the phone down. ಹೊರಗಡೆ ಬಾ. ಬಾ. Come out I say. ಪೊಲೀಸ್ ಕಂಟ್ರೋಲ್ ರೂಮ್. ಅಯ್ಯೋ ಪಾಪಿ, ನಿನಗೆ ಮಂಚನ. ಹಲೋ ಹಲೋ.
ಕೂಗಾಡಿದ್ರೆ ಪಕ್ಕದ ಮನೆಯವ್ರು ಬಂದು ಕಾಪಾಡ್ತಾರೆ ಅಲ್ವಾ? ನನಗ್ ತಲೆ ಕೆಟ್ರೆ ನಾನು ಮನುಷ್ಯನಾಗಿರೋದಿಲ್ಲ. ವಿ ಆರ್ ಡೆಡಿಕೇಟೆಡ್. ಹಲೋ ಪೊಲೀಸ್ ಕಂಟ್ರೋಲ್ ರೂಮ್. ನೀವು ಯಾರಿಗೆ ನನಗೆ ಗೊತ್ತಿಲ್ಲ. ಕೊಲೆ ಮಾಡೋಕೆ ಟೋನಿನ ಕರೆದವ್ರು ಯಾರು? ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ಗೊತ್ತಿಲ್ಲ. ಹೇಳ್ತೀನಿ ಸರ್. ಅವಾಗ ನಿಂದ ಗಲಾಟೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ, ತಿರ್ಗಾ ಗಲಾಟೆ ಮಾಡ್ತಾ ಇದ್ದೀರಾ? ರಾಕ್ಷಸ. ಹೇಳ್ಕೊಂಡು ಹೋಗ್ರ ಒಪ್ಪಿಳಿಸು, ಬಿಡಬೇಡಿ. Idiot! Police can ಹೇಗೆ ತಪ್ಪಿಸ್ಕೊಳ್ಳೋದನ್ನ ಯೋಚನೆ ಮಾಡಿದ್ಬಿಟ್ಟು what is this? Oh shit. What's happening here? Hold on, Lara. Hold on. ನಾವು ಪೊಲೀಸ್ನವರಿಂದ ತಪ್ಪಿಸ್ಕೋಬೇಕಾದ್ರೆ ಇವ್ರು ಬಾಯಿ ಮುನ್ಸಕ್ಕಿರೋದು ಇದೊಂದೇ ದಾರಿ. ಕಿರ್ಚ್ಬೇಡ ಅಂದ್ರೂ ಕಿರ್ಚ್ಕೋತಾ ಇದ್ದಾರೆ. ಕಮಿಷನರ್ ಸ್ಪೀಕಿಂಗ್. ಸರ್, ಕಂಟ್ರೋಲ್ ರೂಮ್ ಇಂದ ಮಾತಾಡ್ತಿರೋದು. 667205 ಮನೆಯಿಂದ ನಮಗೆ ಮೆಸೇಜ್ ಬಂದಿದೆ. ಯಾರು ರಿಸೀವ್ ಮಾಡ್ತಿಲ್ಲ ಸರ್. ಮನೇಲಿ ತುಂಬಾ ಗಲಾಟೆ ನಡೆದಿದೆ. ಆ ಫೋನ್ ನಂಬರ್ ಮುಖಾಂತರ ಮನೆ ಅಡ್ರೆಸ್ ತಿಳ್ಕೊಳ್ಳಿ. ಎಸ್ ಸರ್. ಹಲೋ, ಟೆಲಿಫೋನ್ ಎಕ್ಸ್ಚೇಂಜ್ ಪೊಲೀಸ್ ಕಂಟ್ರೋಲ್ ರೂಮ್ ಇಂದ ಮಾತಾಡ್ತಿರೋದು. 667205 ಈ ನಂಬರ್ನ ಮನೆ ಅಡ್ರೆಸ್ ಸ್ವಲ್ಪ ಕೊಡ್ತೀರಾ? ನಂಬರ್ 4145 ಥರ್ಡ್ ಮೇನ್ ರೋಡ್, JP ನಗರ್, ಬ್ಯಾಂಗ್ಳೂರ್ 72. ಥ್ಯಾಂಕ್ ಯು ಮೇಡಮ್.